ಸೊ ಇಂಜಿನಿಯರಿಂಗ್ನಲ್ಲಿ ಕರಿಯರ್ ಕಟ್ಕೋಬೇಕು ಅಂತ ಇದ್ದವರು ರಾಜಕಾರಣದಲ್ಲಿ ಮುಂದುವರಿಯುವಂತಹ ವ್ಯಕ್ತಿನ ವಿವಾಹ ಆದ್ರಿ, ಬೆಂಗಳೂರಿಗೆ ಬಂದ್ರಿ. ಸೊ ಬೆಂಗಳೂರಿಗೆ ಬರೋದು ನಿಮ್ಮ ಇಚ್ಛೆಗಳಲ್ಲಿ ಒಂದಾಗಿತ್ತು. ಎಲ್ಲಿ ಇದ್ರಿ ಮೊದಲಿಗೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾವು ಮೊದಲಿದ್ದು ಮಲ್ಲೇಶ್ವರಮಲ್ಲಿ, ಸಣ್ಣ ಮನೆ. ಅದು ಒಂದು ಕಂಡೀಷನ್ ನಮ್ಮ ಮದುವೆಯಲ್ಲಿ. ನಮ್ಮ ತಂದೆ ಅಂದರು ಹೋಗ್ಲಿ, ಕೆಲಸ ಇಲ್ಲ ಅಂದರೆ ಹೋಗ್ಲಿ, ಹೇಳೇನಕ್ಕೆ ಪರವಾಗಿಲ್ಲ, ಮನೆ ಆದರೂ ಬೇಕು. ಮದುವೆ ಆದಮೇಲೆ ಹೋಗಿ ಎಲ್ಲಿ ಇರ್ತಾರೆ, ಏನು ಎಲ್ ಎಚ್ ಅಲ್ಲಿ ಇರೋಕ್ಕಾಗತ್ತೆ? ಅವ್ರು ಎಲ್ ಎಚ್ ಅಲ್ಲಿ ಯಾರೋ ಬೇರೆ MLC ಅವರ ರೂಮಲ್ಲಿ ಇರ್ತಿದ್ರು, ಅದೇ ವಿಳಾಸ ಹಾಕಿದ್ರು. ಏನು ಎಲ್ ಎಚ್ ಅಲ್ಲಿ ಹೋಗ್ತೀರಾ ಮದುವೆ ಆದಮೇಲೆ ಅಂತ ಅನ್ನೋರು ನಮ್ಮ ತಂದೆ. ಅದಕ್ಕೆ ಒಂದು ಮನೆ ಹುಡುಕಿದ್ರು ಅನಂತಕುಮಾರ್ ಅವರು ಎಷ್ಟು ದೊಡ್ಡ ಸ್ನೇಹಿತರ ಬಳಗ ಅವ್ರದ್ದು. ಸೊ ಆ ಮನೆ ಹುಡುಕಿ ಅದಕ್ಕಿರೋ ಬಾಡಿಗೆದ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ರು. ಆದರೆ ಹೋಗೇ ಇಲ್ಲ ಆ ಮನೆಗೆ, ಹೋಗಿಲ್ಲ. ನೋಡೇ ಒಮ್ಮೆ ನೋಡ್ಕೊಂಡು ಬಂದಿದ್ದಾರೆ, ಮರ್ತು ಬಿಟ್ಟಿದ್ದಾರೆ ವಿಳಾಸ ಎಲ್ಲ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ, ಇನ್ನೂ ಮದುವೆಗಿಂತ ಒಂದು ತಿಂಗಳು ಮೊದಲು ನಾನು ಬೆಂಗಳೂರಿಗೆ ಬಂದಿದ್ದೆ. ಯಾವುದೋ ಒಂದು BE ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೆ. ಅವಾಗೆಲ್ಲ ಇಲ್ಲಿಗೆ ಬರಬೇಕಾಗಿತ್ತು ನಾವು, BHEL BEL ಈ ಥರದ್ದು ಇವೆಲ್ಲ ಎಂಟ್ರೆನ್ಸ್ಗೆ, ಇಂಟರ್ವ್ಯೂಗೆ ಎಲ್ಲದಕ್ಕೂ ಬೆಂಗಳೂರು ಬರಬೇಕಾಗಿತ್ತು. ಸೊ ಅವಾಗ ಅವರು ಮನೆ ತೋರಿಸ್ತೀನಿ ಬಾ ಅಂದರು. ಹುಡುಕ್ತೀವಿ ಮನೆಯೇ ಸಿಗಲಿಲ್ಲ. ಅವರು ಅಷ್ಟೊತ್ತಿಗೆ ಸ್ಕೂಟರ್ ತೊಗೊಂಡಿದ್ರು. ಮಲ್ಲೇಶ್ವರಮಲ್ಲಿ 8th ಕ್ರಾಸು, 9th ಕ್ರಾಸು, 10th ಕ್ರಾಸು. ನನಗೆ ಇವ್ರು ಸುಮ್ಮನೆ ನಮ್ಮ ತಂದೆಯವ್ರಿಗೆ ತೊಗೊಂಡಿದ್ದಾರೆ ಅಂತ ಹೇಳಿದಾರೆ ಅಂತ ಒಂದು ಮನಸ್ಸಲ್ಲಿ ಡೌಟ್ ಬಂತು. ಇನ್ನು ಅಲ್ಲೂ ಹೇಳೋಂಗಿಲ್ಲ, ಇಲ್ಲೂ ಹೇಳೋಂಗಿಲ್ಲ ಅಂತ. ಆಯಿತು ನೋಡೋಣ ಹೇಗೋ. ಒಂದು ಮಾತ್ರ ನಮ್ಮ ಮನೇಲಿ ಅದೊಂದು ಕಾನ್ಫಿಡೆನ್ಸ್, ನನಗೆ ಕೆಲಸ ಸಿಗುತ್ತೆ, ನನ್ನ ಮನೆ ಹುಡ್ಕೋಣ ಬಿಡು, ಇವ್ರ ಮನೆಗೆ ಏನಿರೋದು ಅನ್ನೋದು ನನಗೆ ಮೊದಲಿಂದ ಅದು ಒಂಥರ ಇತ್ತು. ನಾನೇನು ಭಾಳ ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ತಂದೆ ಮನೆ ಅಂದಿದ್ದಕ್ಕೆ ಅಲ್ಲಿ ತಗೊಂಡಿದ್ದು. ಕೊನೆಗೆ ಸಿಗಲೇ ಇಲ್ಲ ಮನೆ. ಆ ದಿನ ಇತ್ತು, ಆದರೆ ಅದು ಪಾಪ ಅವ್ರು ಸುಳ್ಳು ಹೇಳಿರಲಿಲ್ಲ, ಸಿಗಲಿಲ್ಲ. ಹೋಗ್ಲಿ ಬಿಡಿ, ಟೈಮ್ ಆಗ್ತಾಯಿತ್ತು, ಮತ್ತು ನಮಗೇನೋ ಟ್ರೈನೋ ಬಸ್ಸೇನೋ ಹೋಗಬೇಕಾಗಿತ್ತು. ಸರಿ ಬಿಡಿ, ಮುಂದಿನ ಸಲ ನೋಡೋಣ ಅಂತ. ಆಮೇಲೆ ಮದುವೆ ಆದಮೇಲೆ ಇತ್ತದು, ಅವ್ರ ಪಾಪ ತಗೊಂಡಿದ್ರು, ನನಗೆ ಡೌಟ್ ಇತ್ತು. ಸೊ ಮಲ್ಲೇಶ್ವರಮಲ್ಲಿ ಭಾಳ ಸಣ್ಣ ಮನೆ, ಅವರೇ ಟ್ಯಾಂಕ್ ಇರಲಿಲ್ಲ, ನೀರು ಕೆಳಗಿಂದ. ಆದರೆ ಒಂದು ಮಾತ್ರ ಭಾಳ ಸಣ್ಣ ವಿಷಯದ ಬಗ್ಗೆನೂ ತುಂಬ ಕಾಳಜಿ ವಹಿಸ್ತಿದ್ರು. ಅದನ್ನು ನಾನೀಗ ಹೇಳಿದ್ರು ಎಷ್ಟೋ ಜನ ಅದನ್ನು ನಂಬಲ್ಲ. ಯಾಕಂದರೆ ಅವ್ರನ್ನ ಜನರಲಿ ಅನಂತಕುಮಾರ್ ಅವ್ರನ್ನ ವೇದಿಕೆ ಮೇಲಿಂದ ನೋಡಿರ್ತಾರೆ, ಇಲ್ಲ ಅಂತಂದರೆ ಇದರಲ್ಲಿ ನೋಡಿರ್ತಾರೆ, ಸ್ಟೇಜ್ ಮೇಲೆ ನೋಡ್ತಾರೆ, ಅಥವಾ TVಯಲ್ಲಿ ನೋಡಿರ್ತಾರೆ. ಒಂದೊಂದು ಸಲ 3 ದಿನದ ಪ್ರವಾಸ ಇದ್ದಾಗ ಕೆಳಗಿಂದ ನೀರು ಮೇಲೆ ತರಬೇಕಾಗಿತ್ತು. 3 ದಿನಕ್ಕೆ ನನಗೆ ಬೇಕಾಗಿರೋ ನೀರು ಒಂದು ಸ್ವಲ್ಪ ಜಾಸ್ತಿನೇ ನೀರು ಎತ್ತಿ ಹಾಕಿ, ಎಷ್ಟೋ ಸಲ ನಾನು ಮಲ್ಕೊಂಡ ಮೇಲೆ ಎದ್ದು ನಾನು ಬೇಡ ಅಂತೀನಿ ಅಂತ ಹಾಕಿಟ್ಟು ಹೋಗೋರು. ಪ್ರವಾಸನೇ ಫ್ಲೋರು? ಒಂದೇ ಫ್ಲೋರ್. ಆದರೂ ಕೆಳಗಿಂದ ಬಳಸೋ ನೀರು ನಲ್ಲಿಯಲ್ಲಿ ನೀರಿಲ್ಲ, ಓವರ್ ಟ್ಯಾಂಕ್ ಇರಲಿಲ್ಲ. ಸೊ ಅದು ಭಾಳ ಸಣ್ಣ ಮನೆ ಬಾಡಿಗೆ, ನಮಗೆ ಭಾಳ ಕಷ್ಟ ಇತ್ತು, ದುಡ್ಡಿಂದ ಕಷ್ಟನೂ ಇತ್ತು. ಆಮೇಲೆ ನಾನು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸಕ್ಕೆ ಸೇರಿದೆ. ನಾನು ರಾಜಕಾರಣಿಯನ್ನು ಮದುವೆ ಆಗಿದ್ರೂ ನನಗೆ ಕರಿಯರನ್ನು ಅವ್ರಿಗೂ ಗೊತ್ತಿತ್ತದು, ನನಗೂ ಕ್ಲಾರಿಟಿ ಇತ್ತು. ನನ್ನ ಇಂಜಿನಿಯರಿಂಗ್ ಕರಿಯರಲ್ಲಿ ನನಗೆ ಮಾಡಬೇಕು ಅಂತಿತ್ತು. ನಮ್ಮ ಅತ್ತೆಯವ್ರಿಗೂ ನೀನು ಮಾಡು ಅಂತ ಸಪೋರ್ಟ್ ಮಾಡಿದರು. ಅವ್ರೇನು ಮಾಡ್ತಾರೋ ರಾಜಕಾರಣದಲ್ಲಿ ನಾನು ಯಾವತ್ತೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಮನೆಗೆ ಯಾರು ಬಂದಾಗ ಸಹಜವಾಗಿ ಮನೆಗೆ ಬಂದಿರೋ ಅವರ ಊಟದ ವ್ಯವಸ್ಥೆ ಏನಾದರೂ ಇದ್ದರೆ ಬಿಟ್ಟರೆ ಅವರು ಚರ್ಚೆ ಮಾಡ್ತಿರಲಿಲ್ಲ. ನಾನು ರಾಜಕಾರಣದ ಬಗ್ಗೆ ಇಲ್ಲ, ರಾಜಕಾರಣದ ಬಗ್ಗೆ ಮಾತಾಡಿಲ್ಲ. ಈ ಥರದ ಸಾಮಾಜಿಕ ಪಿಡುಗುಗಳು ಆ ಥರದ್ದು ಏನಾದರೂ ವಿಷಯ ಬಂದಾಗ ಚರ್ಚೆ ಬಿಟ್ಟರೆ ರಾಜಕಾರಣ ಮಾತಾಡ್ತಿರ್ಲಿಲ್ಲ. ಮತ್ತು ನನಗೂ ನನ್ನ ಕರಿಯರ್, ನಾನು BMS ಕಾಲೇಜು, ನಂತರ ಒಂದು IT ಕಂಪ್ನಿ ಸೇರಿದೆ. ಅದಾದಮೇಲೆ ಇಸ್ರೋಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ. ನಂತರ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಮಕ್ಕಳು ಚಿಕ್ಕವರು, ಮನೇನೋ ನೋಡಿಕೊಂಡು ಭಾಳ ಅನಂತಕುಮಾರ್ ಅವ್ರನ್ನ ನೆಚ್ಕೊಂಡು ಆಗ್ತಿರಲಿಲ್ಲ. ಮತ್ತು ಒಂಥರ ಇಡೀ ಕುಟುಂಬ ಅನಂತಕುಮಾರ್ ಅವರ ಒಂದು ಪ್ರತಿಭೆ ಇದು ನೋಡಿರೋದ್ರಿಂದ ಯಾರು ಎಕ್ಸ್ಪೆಕ್ಟು ಮಾಡ್ತಿರ್ಲಿಲ್ಲ. ಅವರಾಗೆ ಒಂದಿಷ್ಟು ಮಾಡೋರು. ಆದರೆ ಹಾಗೆ ಮೊದಲಿಂದ ಅವ್ರ ತಂದೆ ತಾಯಿ, ನಂತರನೂ ನಾನು ಅವ್ರ ತಮ್ಮ, ಅವರ ತಂಗಿ ಹಾಗೆ ನೋಡ್ಕೊಂಡು ಬಂದಿದ್ವಿ. ಹೀಗಾಗಿ ನಾನು ಇಷ್ಟಕ್ಕೆ ನನಗೂ ಸಪೋರ್ಟ್ ಇತ್ತು ಮನೆಯಿಂದ, ನನ್ನ ಕರಿಯರ್ ಬೆಳೆಸೋದಕ್ಕೆ. ನಮ್ಮ ಅತ್ತೆಯವರು ತುಂಬ ಸಪೋರ್ಟ್ ಮಾಡೋರು. ಹೀಗಾಗಿ ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಕೆಲಸನೂ ಸೇರಿಕೊಂಡು ಎಷ್ಟೋ ಸಲ ಬೆಳಗ್ಗೆ ಬೇಗ ಹೋಗಬೇಕಾಗ್ತಿತ್ತು, ಸಾಯಂಕಾಲ ಲೇಟ್ ಆಗೋದು. ಬಟ್ ಆ ವಿಷಯಕ್ಕೆ ಯಾವತ್ತು ಮನೆಯಲ್ಲಿ ಯಾಕೆ ತಡ ಬಂದೆ ಅಂತ ಇಲ್ಲ, ನಾನು ಅವ್ರನ್ನ ಕೇಳ್ತಿರ್ಲಿಲ್ಲ. ನಾನು ಯಾಕಂದರೆ ನಮಗೂ ಗೊತ್ತಿತ್ತು ಅವರೇನೋ ಎಲ್ಲೋ ಸುಮ್ಮನೆ ಯಾವುದೋ ಸಿನಿಮಾನು ನೋಡೋಕ್ಕೆ ಹೋಗಿಲ್ಲ, ಊರು ತಿರ್ಗೋಕ್ಕೆ ಹೋಗಿಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು. ಅವರು 2 ರಾತ್ರಿ ಒಂದು ಊರಲ್ಲಿಲ್ಲ ಕೊನೆ ತನಕ. ಅವರು ನನಗೆ ಗೊತ್ತಿದ್ದಂಗೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆದಾಗ ಮಾತ್ರ 5 ದಿನ ಸ್ಟ್ರೆಚ್ ಡೆಲ್ಲಿಯಲ್ಲಿ ಇದ್ದಿದ್ದು. ನಿರಂತರ ಪ್ರವಾಸ ಮಾಡಿದ್ರು ಅವ್ರ ಜೀವನದಲ್ಲಿ. ಅದು ಅವ್ರ 16ನೇ ವಯಸ್ಸಿಂದ ಸೈಕಲ್ ಮೇಲಿಂದ ಶುರುವಾಗಿದ್ದು, ಕೆಂಪು ಬಸ್ಸು, ಟ್ರೇನು, ನಂತರ ವಿಶೇಷ ವಿಶೇಷ ವಿಮಾನ, ಯಾವುದು ವಾಹನ ಇಸ್ ಇಮ್ಮೆಟೀರಿಯಲ್. ಅದು ಅಂದರೆ ಆ ಥರನೇ ಕೆಲಸ ಮಾಡಿದ್ದು 18 ಗಂಟೆ.